ನಮಸ್ಕಾರ ಹೊಲಿಗೆ ಪ್ರಿಯರಿ. ಈ ವಿಡಿಯೋದಲ್ಲಿ ನಾನು ಪೇಟೆಯಲ್ಲಿ ಸಿಗುವಂಥ ಗ್ರೋ ಬ್ಯಾಗನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ತಯಾರಿಸ್ಕೊಳ್ಬೋದು ಅಂತ ತೋರಿಸ್ಕೊಡ್ತೇನೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದನ್ನು ನಾವು ಹೊಲಿಗೆ ಮಷೀನಲ್ಲಿ ಹೊಲಿಲಾರು ಹೊಲಿಬೋದು, ಇಲ್ಲ ಅಂದರೆ ಹೊಲಿಗೆ ಬರ್ತಾ ಇದ್ದವರು ಸ್ಟೆಪ್ಲರಲ್ಲಿ ಜೋಡಿಸ್ಬೋದು. ನೋಡಿ ಈ ಥರದ ನಾನು ಬೇರೆ ಬೇರೆ ಸೈಜಿಂದು ಹೊಲ್ಕೊಂಡಿದ್ದೀನಿ. ನನ್ನ ಹತ್ರ ಒಂದು ವೀಡ್ ಮ್ಯಾಟ್ ಇತ್ತು, ಅದನ್ನೇ ಕಟ್ ಮಾಡಿ ನಾನು ಡಬಲ್ ಫೋಲ್ಡಲ್ಲಿ ತಗೊಂಡು ಹೀಗೆ ಬೇರೆ ಬೇರೆ ಸೈಜಿಂದ ಹೊಲ್ಕೊಂಡಿದ್ದೀನಿ. ತುಂಬ ಬಾಳಿಕೆ ಬರುತ್ತೆ ಅಂತ ಅನಿಸುತ್ತೆ ನನಗಿದು ಡಬಲ್ ಫೋಲ್ಡ್ ಮಾಡಿರೋದ್ರಿಂದ. ನೋಡಿ ಇದರ ಹೊಲಿಯೋದು ನೋಡ್ಕೊಬರೋಣ. ಇದಕ್ಕೆ ಅಂತ ನೋಡಿ ನಾನು ಮೊದಲೇ ಹೇಳ್ದಂಗೆ ವೀಡ್ ಮ್ಯಾಟ್ ತೊಗೊಂಡಿದ್ದೀನಿ. ಅದರ ಡಬಲ್ ಫೋಲ್ಡ್ ಇಟ್ಕೊಂಡು ಅದ್ರ ಬೇಸಿಗಂತ ಒಂದು ಬಟ್ಲ ತಗೊಂಡು ಅದರ ಗುರ್ತು ಹಾಕ್ಕೊಂಡು ನೋಡಿ ಹೀಗೆ ಒಂದು ರೌಂಡ್ ಶೇಪು ಗುರ್ತು ಹಾಕ್ಕೊಂಡೆ ಅದನ್ನು ಕಟ್ ಮಾಡಿ ತೆಕ್ಕೊಳ್ತೀನಿ. ಇದು ಡಬಲ್ ಫೋಲ್ಡಲ್ಲಿದೆ. ನಾವು ಯಾವ ಸೈಜಿನ ಬೇಕಾದ್ರೂ ಪ್ಲೇಟ್ ತೊಗೊಂಡು ಮಾಡ್ಬೋದು. ಇದು ನೋಡಿ ನಾನು ಈಗ ರಾ ಎಡ್ಜಸ್ಸು ಸ್ವಲ್ಪ ಲೈಟರ್ ತೊಗೊಂಡು ಸ್ವಲ್ಪ ನೋಡಿ ಹೀಗೆ ಸುಡ್ತೀನಿ. ಇದರಿಂದ ಅದು ಸೈಡು ಕಿತ್ಕೊಬರೋದಿಲ್ಲ. ಈಗ ಇದು ಮಧ್ಯ ಒಂದು ಕಡೆ ಗುರ್ತ ಹಾಕ್ಕೊಂಡು ಅಲ್ಲಿಂದ ಅಳೆದು ಟೇಪಲ್ಲಿ ನೋಡ್ಕೊಳ್ತೀನಿ. ನೋಡಿ ಇದು 27 ಇಂಚಿದೆ. ಈಗ ಇದಕ್ಕಿಂತ 1 ಇಂಚು ಜಾಸ್ತಿ ಇದರದ 8.5 ಇಂಚಿನ ಅಗಲ ಮತ್ತು 28 ಇದು ಉದ್ದದ ಡಬಲ್ ಫೋಲ್ಡ್ ಇರೋ ಬಟ್ಟೆನ ಈಗ ಪ್ಲಾಸ್ಟಿಕ್ ಫ್ಯಾಬ್ರಿಕ ಕಟ್ ಮಾಡಿ ತೆಕ್ಕೊಳ್ತೀನಿ. ನೋಡಿ ಇದು ಡಬಲ್ ಫೋಲ್ಡಲ್ಲಿ ತೊಗೊಂಡಿದ್ದೀನಿ. ಇದು ನೀಟಾಗಿ ಮಾಡಿಕೊಂಡು ಮಡ್ಚ್ಕೊಂಡು ಪಿನಪ್ ಮಾಡ್ಕೊಳ್ತೀನಿ. ಪಿನಪ್ ಮಾಡ್ಕೊಂಡು ಇದ್ರದ್ದು ಕೂಡ ಸೈಡ್ ಹೀಗೆ ಸ್ವಲ್ಪ ಸುಟ್ಕೊಳ್ತೀನಿ. ಹಾಗೆ ಇದು ನೀಟಾಗಿ ಕೂತ್ಕೊಳ್ಳಿ ಅಂತ ಸುತ್ತಲೂ ಒಂದು ಸ್ಟಿಚ್ ಹಾಕೋ ಬರ್ತೀನಿ ಎರಡಕ್ಕೂ. ನೋಡಿ ಎರಡಕ್ಕೂ ಹೀಗೆ ಹೊಲಿಗೆ ಹಾಕ್ಕೊಂಡು ಬಂದೆ. ಈಗ ಒಂದು ಕಡೆ ಗುರ್ತ ಹಾಕ್ಕೊಂಡು ಈಗ ಇದೇನಿದೆಯಲ್ಲ ಡಬಲ್ ಫೋಲ್ಡ್ ಇದು ಮಡ್ಚಿದ್ದ ಮೇಲ್ಗಡೆ ಬರುವಂಗೆ ಇಟ್ಕೊಂಡು ಕೆಳಗಡೆ ರಾ ಎಡ್ಜಸ್ಸಿಂದ ಒಂದು ಅರ್ಧ ಇಂಚ್ ಬಿಟ್ಟು ಅಲ್ಲಿ ಗುರ್ತ ಹಾಕ್ಕೊಂಡು ನೋಡಿ ಬೇಸಿನ ರೌಂಡಿಗೆ ಗುರ್ತು ಹಾಕ್ಕೊಂಡು ಇದು ಗುರ್ತ ಒಂದೇ ಕಡೆ ಸೇರುವಂಗೆ ಇಟ್ಕೊಂಡು ಪಿನಪ್ ಮಾಡ್ಕೊಳ್ತೀನಿ. ಪಿನಪ್ ಮಾಡಿಕೊಂಡು ಸುತ್ತಲೂ ಹೊಲ್ಕೊಂಡು ಬರ್ತೀನಿ. ನೋಡಿ ತೆಗೆದಂಗೆ ಅಲ್ಲಿ ಗುರ್ತ ಹಾಕ್ಕೊಂಡು ಅಲ್ಲಿಂದವ ಹೊಲಿತಾ ಒಂದು ಅರ್ಧ ಇಂಚಿಗೆ ಹೊಲಿತಾ ಬರ್ತೀನಿ. ನೋಡಿ ಇದು ಪಿನ್ ತೆಕ್ಕೊಳ್ತೀನಿ. ಮೊದಲು ಹೀಗೆ ಲಾಕ್ ಮಾಡಿಕೊಂಡು ನಿಧಾನವಾಗಿ ನೋಡಿ ಎರಡೂ ಬಟ್ಟೆಯ ಅಂಚ ಜೋಡಿಸ್ತಾ ಹೊಲಿಬೇಕು. ಇದರಲ್ಲಿ ಗಡ್ಬಡೆ ಮಾಡಬಾರ್ದು. ಇದು ಕೆಳಗಂಡೆ ರೌಂಡ್ ಇರೋದ್ರಿಂದ ಮಷಿನ್ನ ನಿಲ್ಲಿಸ್ಕೋತಾ ತಿರ್ಸ್ಕೊಂಡು ಹೊಲಿತಾ ಬರಬೇಕು. ರೌಂಡ್ ಶೇಪಿಗೆ ಸರಿಯಾಗಿ ನೋಡಿ ಮೇಲಿಂದು ಏನು ನಮ್ಮದು ರೆಕ್ಟ್ಯಾಂಗ್ಯುಲರ್ ಬಟ್ಟೆ ಇದೆಯಲ್ಲ ಅದರ ಅಡ್ಜಸ್ಟ್ ಮಾಡ್ತಾ ಹೊಲ್ಕೋತ ಬರಬೇಕು. ನೋಡಿ ಈಗ ತುದಿಗೆ ಬಂದೆ ನಾನು. ಈಗ ಒಮ್ಮೆ ಇದು ಮಿಷನ್ನಿಂದ ತೆಗೆದುಕೊಂಡು ಇದ್ರ ಕಟ್ ಮಾಡ್ತೀನಿ. ಕಟ್ ಮಾಡಿಕೊಂಡು ನೋಡಿ ಎರಡೂ ತುದಿನ ಹೀಗೆ ಸರಿಯಾಗಿ ಜೋಡಿಸ್ಕೊಂಡು ಮೇಲ್ಗಡೆ ನೀಟಾಗಿ ಬರುವಂಗೆ ಇಟ್ಕೊಂಡು ಪಿನಪ್ ಮಾಡ್ಕೊಳ್ತೀನಿ. ಇದನ್ನು ನಾವು ಮೇಲ್ಗಡೆಯಿಂದಾರು ಹೊಲಿಬೋದು, ಒಂದು ಅರ್ಧ ಇಂಚಂತಾಗಿ, ಇಲ್ಲ ಕೆಳಗಡೆಯಿಂದಾರು ಹೊಲಿಬೋದು. ನಾನು ಮೇಲ್ಗಡೆ ನೀಟಾಗಿ ಕೂತ್ಕೊಳುತ್ತೆ ಅಂತ ಮೇಲ್ಗಡೆಯಿಂದನೇ ಹೊಲ್ಕೊಂಡು ಬರ್ತೀನಿ. ನೋಡಿ ಹೀಗೆ ತಿರ್ಸಿ ಮತ್ತೆ ಡಬಲ್ ಸ್ಟಿಚ್ ಹಾಕ್ಕೊಳ್ತೀನಿ. ಡಬಲ್ ಸ್ಟಿಚ್ ಹಾಕ್ಕೊಂಡು ನನಗೆ ಒಂದು ಇದು ಸ್ವಲ್ಪ ಎಕ್ಸ್ಟ್ರಾ ಇದ್ದಂಗೆ ಕಾಣ್ತು, ಅದನ್ನು ಕಟ್ ಮಾಡಿ ತೆಕ್ಕೊಂಡು ಇನ್ನೊಂದು ಸಾರಿ ಅಂಚಿಗೆ ಇನ್ನೊಂದು ಹೊಲಿಗೆ ಹಾಕ್ಕೊಳ್ತೀನಿ. ನೋಡಿ ಹೊಲಿದಿದ್ದಾಯಿತು. ಈಗ ನಾನು ಮೊದಲು ಕೆಳಗಡೆ ಬೇಸು ಮತ್ತು ಇದು ಒಂದೇ ಹೊಲಿಗೆ ಹಾಕಿದ್ನಲ್ಲ, ಈಗ ಡಬಲ್ ಹೊಲಿಗೆ ಹಾಕ್ಕೊಂಡೆ ನಾ ಬ್ಯಾಗ ಸೀದಾ ಮಾಡ್ತೀನಿ. ನೋಡಿ ನೀಟಾಗಿ ಕೈ ಹಾಕ್ಕೊಂಡು ಎಲ್ಲ ಬೇಸ ಸರಿಯಾಗಿ ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಬೇಗ ಎಷ್ಟು ಚೆಂದ ಗ್ರೋ ಬ್ಯಾಗ್ ರೆಡಿ ಆಯಿತು. ಈಗ ನಾನು ಅದು ಒಳಗಡೆಯಿಂದ ಇದು ಕೈ ತುರಿಸಿ ಸ್ವಲ್ಪ ಮಡ್ಚ್ಕೊಂಡು ನೋಡಿ ಡ್ರೇನ್ ಹೋಲ್ ಮಾಡ್ಕೊತೀನಿ. ನೋಡಿ 2 ಮಾಡ್ತೀನಿ ನಾನು. ಹೀಗೆ ಮಡ್ಚ್ಕೊಂಡು ಕತ್ತರಿಯಿಂದ ಒಂಚೂರು ಕಟ್ ಮಾಡಿದ್ರೆ ಹೋಲಾಗುತ್ತೆ. ಎಷ್ಟು ಚೆಂದ ಬಂತು ನೀಟಾಗಿ. ಎಷ್ಟು ಬೇಗ ಮನೆಯಲ್ಲೇ ಸುಲಭವಾಗಿ ಗ್ರೋ ಬ್ಯಾಗ್ ಮಾಡ್ಕೋಬೋದು. ನೋಡಿ ನಾನು ಹೇಗೆ ಗಿಡ ಹಚ್ಚಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್